ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೆ ಬರ್ಲಿಲ್ಲ ನೀನು? ನಿನ್ ಮಗಳು ಮೊಮ್ಮಗಳು ನನ್ ತಂಗಿ ನನ್ ಮಗಳು ಅಷ್ಟು ಕಷ್ಟದಲ್ಲಿರ್ಬೇಕಾದ್ರೆ ಅವ್ರನ್ನ ಕಾಪಾಡ್ಬೇಕು ಅಂತ ಅನ್ನಿಸ್ಲಿಲ್ವಾ ನಿನ್ಗೆ? ಸಹಾಯಕ ಅಸಹಾಯಕ ದೈವ ನಿರ್ಧಾರ ಪರೀಕ್ಷೆ ನೆರವು ಅವನಿಚ್ಛೆ. ನಾನು ಅಸಹಾಯಕ. ಆಯ್ತು, ಇಷ್ಟೆಲ್ಲ ಗೊತ್ತಿದ್ಮೇಲೆ ನಿನಗಿದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಿರ್ಬೇಕಲ್ವಾ? ಹೇಳು, ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ? ದೃಷ್ಟಿ ಬದಲಾಯಿಸಿದ ಮಾತ್ರಕ್ಕೆ ನಾನ್ ವಿಷಯನ ಮರಿತೀನಿ ಅಂತ ಅನ್ಕೋಬೇಡ. ನನಗ್ ಉತ್ತರ ಬೇಕೇ ಬೇಕು. ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಅಂತ ನಿನಗ್ ಗೊತ್ತು ಅಂತ ನನಗ ಅನಿಸ್ತಾ ಇದೆ, ಆದ್ರೆ ನೀನ್ ಹೇಳ್ತಾ ಇಲ್ಲ. ದಯವಿಟ್ಟು ಅಪ್ಪ, ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಹೇಳು. ರಾಕ್ಷಸಿ, ರಾಕ್ಷಸಿ, ಕೊಲೆ ಪಾತಕಿ. ಕೊಲೆ ಪಾತಕಿನ? ಯಾರು ಯಾರನ್ನ ಕೊಂದ್ರು? ಅವಳೇ ಅವಳೇ ರಾಕ್ಷಸಿ. ಸಂಸಾರ ಸರ್ವನಾಶ. ಎಲ್ಲ ಸಾವು, ಎಲ್ಲ ಸಾವು. ನೀನು ಸುತ್ತದ ಬದಲು ಮನೇಲೇ ಇದ್ದಿದ್ರೆ ನೀನ್ ಕರಿಬೋದಾಗಿತ್ತು. ಊರ್ ಸುತ್ತೋದೇನಿಲ್ಲ, ಹೊಸ ವರ್ಷ ತಾನೆ, ಫ್ರೆಂಡ್ಸು ಪಾರ್ಟಿಯಿಂದ ಬಿಸಿ ಇದ್ದೆ ಅಷ್ಟೇ. ಅಲ್ಲ ಪುಟ್ ಮೇಡಮ್, ಏನಾಯ್ತು ಅಂತ ಸರಿಯಾಗಿ ನೆನ್ಸ್ಕೋ. ನಾನು ಆಗ್ಲಿಂದ ನೆನ್ಪು ಮಾಡ್ಕೊತಿದ್ದೀನಿ, ಆದ್ರೂ ಏನು ನೆನಪಾಗ್ತಿಲ್ಲ. ಇವತ್ತು ದುರ್ಗಾ ಹಾವಿದೆ ಅಂತ ಹೇಳಿದ್ಮೇಲೆ ನಂಗೆ ಗೊತ್ತಾಗಿತ್ತು. ಆದ್ರೂ ನಾನು ಅಲ್ಲೇ ಇದ್ರು ಯಾಕೆ ನಂಗೇನು ನೆನಪಾಗ್ತಿಲ್ಲ? ಯಾಕೆ ನೆನಪಿಲ್ಲ? ಹೋಗ್ಲಿ ಬಿಡು ಪುಟ್ ಮೇಡಮ್, ಮಧ್ಯಾವಾಗ್ಲಾದ್ರೂ ನೆನಪಾಗ್ಬೋದು. ನೀನ್ ಸ್ಟ್ರೆಸ್ ತಗೋಬೇಡ. ನಂಗೆ ಅದ್ರ ಮೇಲೆ ಯೋಚನೆ ಆಗ್ತಿಲ್ಲ. ಅವತ್ತು ಅಮ್ಮ ಬೆಂಕಿ ಸಿಕ್ಕಾಕೊಂಡಿದ್ದಾಗ ಬೇರೆ ನಂಗೇನು ನೆನಪಿಲ್ಲ ಅಂತ ಹೇಳಿದ್ರು. ಆದ್ರೆ ನಾನು ಅವ್ರು ಎಷ್ಟೇ ಹೇಳಿದ್ರು ನಾನು ನಂಬ್ತಿರ್ಲಿಲ್ಲ. ಆದ್ರೆ ಇವತ್ತು ನಂಗೇನು ನೆನಪಿಲ್ಲ ಅಂತಂದಾಗ ಅವ್ರು ನಂಬಿಟ್ರು. ಅಕಸ್ಮಾತ್ ಅವತ್ತು ಅವ್ರು ಮರ್ತೋಗಿದ್ದೆಲ್ಲ ನಿಜ ಅಂದ್ರೆ, ಅವ್ರು ನಿಜವಾಗ್ಲೂ ಮರ್ತೋಗಿದ್ದಿದ್ರೆ ಸತ್ಯವಾಗ್ಲೂ ನೋಡ್ದೆ, ನೀರಲ್ಲಿ ಏನೋ ಇತ್ತು. ನನಗೆ ಎಷ್ಟು ಭಯ ಆಗೋಯ್ತು ಗೊತ್ತಾ? ಹಾವು ನಮ್ಮ ಹತ್ರನೇ ಬರ್ತಿತ್ತು. ನನಗೆ ತುಂಬಾ ಭಯ ಆಗಿತ್ತು. ಸಮಥಿಂಗ್ ಈಸ್ ನಾಟ್ ರೈಟ್. ಏನೋ ನಡೀತಾ ಇದೆ. ನನ್ನ ಇಮ್ಯಾಜಿನೇಷನ್ಗೂ ಮೀರಿ ಇಲ್ಲೇನೋ ನಡೀತಾ ಇದೆ. ಎಲ್ಲ ಕಡೆ ಬರೀ ಪ್ರಶ್ನೆಗಳೇ, ಬಟ್ ಉತ್ತರ ಇಲ್ಲ. ಬೆಂಕಿ ಬಿದ್ದಾಗ ಅಮ್ಮಂಗೆ ನೀನ್ ಯಾಕೆ ಹೆಲ್ಪ್ ಮಾಡ್ಲಿಲ್ಲ? ನಂಗೆ ನಿಜವಾಗ್ಲೂ ನೆನಪಿಲ್ಲ. ಹಾಗಿದ್ರೆ ಅದ್ ಯಾಕೆ ಆಗ್ತಿದೆ ಅಂತ ನೀನು ಹುಡ್ಕು. ನಾನು ಉತ್ತರ ತಿಳ್ಕೊಂಬಂದ್ರೆ ಅಪ್ಪ ಅಂತ ಒಪ್ಕೋತೀಯಾ? ಪ್ರಾಮಿಸ್. ನಾನು ಇದ್ದಂಗೆ ಬೇರೆ ಪ್ರಾಮಿಸ್ ಮಾಡಿದ್ದೀನಿ. ಇದೆಲ್ಲದ್ರ ಮಧ್ಯೆ ನಾನು ಅದಕ್ಕೂ ಉತ್ತರ ಹುಡುಕ್ಲೇಬೇಕು. ಸುಮ್ಮನಿದ್ರಾಗಲ್ಲ. ನಾನು ಇದ ಪ್ರಾಮಿಸ್ನ ಉಳಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅದನ್ನ ಇವಾಗಿಂದಾನೇ ಮಾಡೋದಕ್ಕೆ ಶುರು ಮಾಡಬೇಕು. ಅವತ್ತು ಅಂಬಿಕಾ ನನ್ನಿಂದ ದೂರ ಆಗಿದ್ದ ದಿನ ಏನೇನಾಯ್ತು ಅಂತ ನಾನು ತಿಳ್ಕೊಳ್ಳೇಬೇಕು. ಹಲೋ, ದುರ್ಗಾ, ಏನಾಯ್ತು?
ದುರ್ಗಾ, ಎಲ್ಲಿ ಬಂತು ಹಾವು? ನಿನ್ನೆಯಿಂದ ಹಾವು ಹಾವು ಅಂತ ಇದೆಯಲ್ಲ, ಎಲ್ಲಿದೆ ತೋರ್ಸು. ಬಾಸು, ಅಲ್ಲೇ ಅಲ್ಲೇ ಹೋಯ್ತು, ಈಗ ತಾನೇ ನೋಡ್ದೆ ನಾನು. ದುರ್ಗಾ, ಒಂದು ನಿಮಿಷ ಅಲ್ಲಿ ನೋಡು ಏನಿದೆ ಅಂತ. ಅರೆ, ಅಲ್ಲಿ ಏನಿದೆ ಅಂತ ನೋಡು. ಯಾಕೆ ಇಷ್ಟ ಎದುರ್ಕೊಂಡಿದ್ಯಾ? ನಾನು ನಿನ್ ಜೊತೆ ಇದೀನಲ್ವಾ, ಒಂದು ನಿಮಿಷ ಅಲ್ಲಿ ನೋಡು. ಸೀರಿಯಸ್ಲಿ ದುರ್ಗಾ, ನೀನ್ ಅದನ್ನ ನೋಡಿ ಎದುರ್ಕೊಂಡ್ಯಾ? ಯಪ್ಪ, ನೀನ್ ಇದಕ್ಕೆ ಎದುರ್ಕೋತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯು ನೋ ವಾಟ್, ನಮ್ ಕಡೆ ಅದನ್ನ ಇಲ್ಲಿ ಅಂತಾರೆ, ನಿಮ್ ಕಡೆ ಅದನ್ನ ಹಾವು ಅಂತಾರ. ಬಾಸು ನೋಡಿ ಇವಾಗ. ನಿಜವಾಗ್ಲು ನೀನ್ ಇಲ್ಲಿ ನೋಡಿ ಹೆದರ್ಕೊಂಡ್ಯಾ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನಾನೇನೋ ದೊಡ್ಡ ಧೈರ್ಯವಂತೆ ಅಂತ ಬಿಲ್ಡಪ್ ಕೊಡ್ತಾ ಇರ್ತೀಯಾ? ಏನಾಯ್ತು ಇವಾಗ? ಓ, ನನಗೆ ಇವಾಗ ಡೌಟ್ ಬರ್ತಾ ಇದೆ, ನಿನ್ನೆ ನೀನು ನೋಡಿದ ಹಾವೇನಾ ಅಥವಾ ಇದನ್ನ ಅಂತ. ಬಾಸು, ನಿನ್ನೆ ನೋಡಿದ್ದು ಹಾವಲ್ಲ ಅಂತ ಮಾತ್ರ ಹೇಳ್ಬೇಡಿ ನೀವು. ನಿನ್ನೆ ನಾನು ನೋಡಿದ್ದು ಹಾವೇನೆ. ನಾನು ಸರಿಯಾಗಿ ನೋಡಿದ್ದೀನಿ, ನನ್ನ ಕಣ್ಣು ಚೆನ್ನಾಗಿದೆ, ನೀವು ಸುಮ್ಮನೆ ರೀ. ಹೌದೌದೌದು, ನಿನ್ ಕಣ್ಣು ಎಷ್ಟು ಚೆನ್ನಾಗಿದೆ ಅಂತ ಇವಾಗ ನೋಡಿದ್ನಲ್ಲ. ಸೀರಿಯಸ್ಲಿ ದುರ್ಗ, ನೀ ಪುಕ್ಲಿ ಅಂತ ಗೊತ್ತಿತ್ತು, ಆದ್ರೆ ಈ ರೇಂಜಿಗೆ ಅಂತ ಗೊತ್ತಿರಲಿಲ್ಲ. ಬಾಸು, ಅದು ಹಾವು ನೋಡಿ ಗೊತ್ತಾಗ್ಲಿಲ್ಲ ಬಾಸು. ಇಟ್ಸ್ ಓಕೆ ದುರ್ಗ. ಅಂಬಿಕಾ ಎಲ್ಲೋದ್ರು? ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ನಿನ್ನೆ ಆಗಿದ್ದ ಘಟನೆ ಬಗ್ಗೆ ಅವ್ರ ಹತ್ರ ಒಂದ್ಸಲ ಮಾತಾಡ್ಬೇಕು.